ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ಯಾರಿಗೂ ಬೇಡದಿರುವಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಜನಪ್ರತಿನಿಧಿಗಳು, ನಮ್ಮ ರಾಜಕೀಯದ ನಾಯಕರುಗಳು, ಪುಡಾರಿಗಳು, ಎಲ್ಲೋ ಒಂದು ಕಡೆ ಸಂಘ ಸಂಸ್ಥೆಗಳು, ಆ ಹೋರಾಟಗಾರರು, ಈ ಹೋರಾಟಗಾರರು, ಎಲ್ಲೋ ಒಂದು ಕಡೆ ಹೋರಾಟಗಳಿಗೆ ಮಾತ್ರ ಸೀಮಿತವಾಗಿದೆ. ಎಲ್ಲೋ ಒಂದು ಕಡೆ ಸರ್ಕಾರಿಯ ಒಂದು ಅಧಿಕಾರಿಗಳು ಇವತ್ತು ಏನಾಗಿದೆ ಅಂದರೆ ಸರ್ಕಾರಿ ಅನ್ನ ತಿಂದು ಇವತ್ತು ಮಕ್ಕಳುಗಳ್ನ ಯಾವ ರೀತಿ ಇವತ್ತು ಖಾಸಗೀಕರಣಕ್ಕೆ ಸೇರಿಸ್ತಾರೆ. ನನ್ನ ಮಗ ಖಾಸಗಿ ಶಾಲೆಯಲ್ಲಿ ಡಿಸ್ಟಿಂಕ್ಷನ್ ಬಂದಿದೆ ಅಂತೇಳಿ ಪಕ್ಕದ ಮನೆ ಬಡವರು ರೈತನ ಮಗನೂ ಸಹ ನನ್ನ ಮಗಳು ಡಿಸ್ಟಿಂಕ್ಷನ್ ಬಲ್ಲಿನೂ ಆಸೆಗೆ ತಾನು ಕೂಡಿಟ್ಟಂಥ ಜೀವನಕ್ಕಾಗುವಂಥ ದುಡ್ಡನ್ನು 1 ಲಕ್ಷ 2 ಲಕ್ಷ ದುಡ್ಡನ್ನು ತೆಗೆದುಕೊಂಡೋಗಿ ಅವನು ಸಹ ಒಂದು ಯಾವುದೋ ಒಂದು ಶಾಲೆಗೆ ಇವತ್ತು ಖಾಸಗಿ ಶಾಲೆಗಳಿಗೆ ಹಾಕ್ತಾನೆ. ಎಲ್ಲೋ ಒಂದು ಕಡೆ ನಾವು ಖಾಸಗಿ ಶಾಲೆಗಳಿಗೆ ಹಾಕೋದು ನಮ್ಮದೇನು ತಕರಾರಿಲ್ಲ. ಆದರೆ ಸರ್ಕಾರದ ಅನ್ನವನ್ನು ತಿಂದು ಸರ್ಕಾರದ ಒಂದು ಜೀವನ ನಡೆಸ್ಕೊಂಡು ತನ್ನ ಹೆಂಡತಿ ಮಕ್ಕಳುಗಳು ಬಟ್ಟೆಗಳಾಗಲಿ ತನ್ನ ಐಷಾರಾಮಿ ಜೀವನ ಆಗಲಿ ಎಲ್ಲವನ್ನೂ ಪಡ್ಕೊಂಡಿರುವಂಥ ಎಲ್ಲೋ ಒಂದು ಕಡೆ ಕುಣಗಲ್ನ DSP ಓಂ ಪ್ರಕಾಶ್ ರವರು ತಮ್ಮ ಮಗುವಿನ ಏನು ವೈಭವೀಕರಣ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ವೋದಯ ಶಾಲೆಯಲ್ಲಿ ಉತ್ತಮವಾಗಿದೆ, ಅಲ್ಲಿನ ಟೀಚಿಂಗು ತುಂಬ ಚೆನ್ನಾಗಿದೆ, ಅಲ್ಲಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ ತಿಂತಿರೋದು ನೋಡಿದ್ರೆ ಸರ್ಕಾರಿಯ ಅನ್ನ, ಆದರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿರೋದು ನೋಡಿದ್ರೆ ಖಾಸಗಿ ಶಾಲೆ. ಇಂಥ ಅಧಿಕಾರಿಗಳೇ ಇವತ್ತು ಇಂಥ ಬೊಬ್ಬೆ ಹೊಡ್ಕೊಂಡು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿರೋದು ಯಾರು? ಇವತ್ತು ಯಾರಿಂದ? ಇವತ್ತು ಇಂಥ ಅಧಿಕಾರಿಗಳಿಂದನೇ ಇವತ್ತು ತಿಂತಿರುವಂಥ ಸರ್ಕಾರಿಯ ಅನ್ನವನ್ನು ಮರೆತು ಇವತ್ತು ಖಾಸಗೀಕರಣಕ್ಕೆ ಇವರು ಸಹ ಮೊರೆ ಹೋಗ್ತಿದ್ದಾರೆ. ಇವತ್ತು ಒಂದು ಕಡೆ ರಾಜಕಾರಣಿಗಳದ್ದು ಖಾಸಗಿ ಶಾಲೆಗಳು ಇದ್ದರೂ ಸಹ ಇವತ್ತು ದೊಡ್ಡ ಐಷಾರಾಮಿ ಜೀವನಕ್ಕೋಸ್ಕರ ದೊಡ್ಡ ಹಣದೋಸ್ಕರ 1 ಶಾಲೆ 10 ಶಾಲೆ ಮಾಡಿಕೊಂಡು ಇವತ್ತು 15, 20, 100 ಶಾಲೆಗಳು ಮಾಡಿಕೊಂಡು ಇವತ್ತು ಹಣದ ವೈಭವೀಕರಣದಿಂದ ಇವತ್ತು ಖಾಸಗಿ ಶಾಲೆಗಳು ಮೆರೀತಿದ್ದಾವೆ. ಇವತ್ತು ಎಲ್ಲೋದ್ರೂ ಸರ್ಕಾರಿ ಶಾಲೆಗಳಲ್ಲಿ ಮುಚ್ಚೋಗ್ತಿದೆ, ದನ ಕರುಗಳು ಕಟ್ಟಾಕ್ತಿದ್ದಾರೆ, ಮತ್ತು ಎಮ್ಮೆಗಳು ಇನ್ನೊಂದು ಕಟ್ಟಾಕೊಂಡು ಅಲ್ಲೇ ಹಾಲು ಕರ್ಕೊಂಡು ಅಲ್ಲೇ ಸಗಣಿ ಅಲ್ಲೇ ಗೊಬ್ಬರ ಎಲ್ಲವನ್ನು ಅಲ್ಲೇ ಮಾಡ್ತಿರುವಂಥ ನಾವು ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಇವತ್ತು ಎಷ್ಟು ಶಾಲೆಗಳು ಮುಚ್ಚೋಗ್ತಿದೆ. ಒಂದು ಕಡೆ ಮಂಡ್ಯದಲ್ಲಿ ಹೋರಾಟಗಳು ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರು ಸಂತೋಷ್ ಅವರು, ಏಕರೂಪ ಶಿಕ್ಷಣ ಜಾರಿ ಬರಬೇಕು ಅಂತೇಳಿ. ಆದರೂ ಸಹ ಇವತ್ತು ಹೋರಾಟಗಳು ನಡೀತಿದ್ರು ಸಹ ಇವತ್ತು ಸರ್ಕಾರ ಯಾವುದಕ್ಕೂ ಮುಲಾಜು ಕೊಡ್ತಾ ಇಲ್ಲ. ಇಲ್ಲಿ ಹೋರಾಟಗಳಾಗಿ ಸೀಮಿತವಾಗಿದೆ. ಒಂದು ಕಡೆ ಖಾಸಗೀಕರಣದ ಶಾಲೆಗಳ ಒಂದು ಅತಿಯಾದಂಥ ದುಡ್ಡು ಹಣದ ಒಂದು ವ್ಯಾಮೋಹದಿಂದ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಇವತ್ತು ಯಾರೂ ಸಹ ಇವತ್ತು ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂಥ ಪ್ರಮೇಯ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರೈತಾಪಿ ಕುಟುಂಬ ಆಗಲಿ ಇಡೀ ಒಂದು ಮಧ್ಯಮ ಕೆಳವರ್ಗದ ಕುಟುಂಬದಲ್ಲಿ ಯಾರೂ ಸಹ ಇವತ್ತು ಇಷ್ಟಪಡ್ತಿಲ್ಲ. ಯಾಕಂದರೆ ಇವತ್ತು ಏಕ ಶಿಕ್ಷಣ ಪದ್ಧತಿ ಜಾರಿ ಬರಬೇಕು. ಒಂದೇ ಗಣಿತ ಅಂತ ಹೇಳಿದ್ರೆ ಅದರಲ್ಲಿ ಗಣಿತದಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬೋಧನೆ ಮಾಡಬೇಕು. ಆವಾಗ ಸಹ ಇವತ್ತು ಏಕ ಶಿಕ್ಷಣ ಜಾರಿಗೆ ಬಂದರೆ ನಮ್ಮ ಮಕ್ಕಳುಗಳು ಇವತ್ತು CBSE ಮತ್ತು ICSE ಸಿಲೆಬಸ್ಸು ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಟ್ಟರೆ ಇವತ್ತು ಉತ್ತಮವಾದಂಥ ಒಂದು ವ್ಯವಸ್ಥೆ ಆಗುತ್ತೆ, ಉತ್ತಮವಾದಂಥ ಒಂದು ಭದ್ರ ಬುನಾದಿ ಆಗುತ್ತೆ. ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚೋಗ್ತಿರೋದು ಎಲ್ಲೋ ಒಂದು ಕಡೆ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲದೆ ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳು ಕಣ್ಣೀರು ಹಾಕ್ತಿವೆ. ಇವತ್ತು ಕಣ್ಣೀರು ಎಲ್ಲೋ ಒಂದು ಕಡೆ ಅದನ್ನ ದನಿಗೆ ಕೊಟ್ಟಿಗೆ ಮಾಡಿಕೊಂಡು ಅಲ್ಲೇ ಜೂಜಾಟ, ಅಲ್ಲೇ ಇನ್ನೊಂದು ಇಸ್ಮಿಟ್ಟು ರಮ್ಮಿ ಇನ್ನೊಂದು ಆಟ ಆಡ್ಕೊಂಡು ಇವತ್ತು ಜೂಜುಕಟ್ಟೆಯ ಸವಾರರಾಗಿದೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು. ಇದಕ್ಕೇನು ಅನ್ಬೇಕು? ನಾವು ಎಷ್ಟೇ ವಿಡಿಯೋಗಳು ಮಾಡಿಕೊಂಡು ಎಷ್ಟೇ ಬೊಬ್ಬೆ ಹೊಡೆದ್ರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೇಳುವಂಥವ್ರು ಯಾರೂ ಇಲ್ಲ. ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸಿ, ಸರ್ಕಾರಿ ಶಾಲೆಗಳನ್ನ ಬೆಳೆಸಿ, ನಿಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಯಲ್ಲೇ ಬೆಳೆಸಿ. ಇವತ್ತು ವಿಶ್ವೇಶ್ವರಯ್ಯ ದೊಡ್ಡ ಮಾನೀಯರು ದೇವೇಗೌಡರು ಓದಿರುವಂಥದ್ದು ಎಲ್ಲರೂ ಸಹ ಇವತ್ತು ಸರ್ಕಾರಿ ಶಾಲೆಗಳಲ್ಲೇ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂಥದ್ದು ಮಹಾನ್ ವ್ಯಕ್ತಿಗಳು ಇವತ್ತು ಮಹಾನ್ ಚೇತನರಾಗಿದ್ದಾರೆ. ಅಂಬೇಡ್ಕರ್ ಅವರು ಇವತ್ತು ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿರುವಂಥದ್ದು ನೋವಿನ ಸಂಗತಿಯೇ. ಎಲ್ಲ ಒಂದು ಕಡೆ ಅಧಿಕಾರಿಗಳು ಇವತ್ತು ಏನು DSP ಏನು ಓಂ ಪ್ರಕಾಶ್ ರವರು ಹೇಳಿಕೆ ಕೊಡೋದು ನೋಡಿ ನಮಗೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ನೋಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸರ್ವೋದಯ ಶಾಲೆಗಳನ್ನ ವೈಭವೀಕರಣ ಮಾಡ್ಕೊತಿದ್ದಾರೆ. ಅಲ್ಲಿ ಶಿಕ್ಷಕ ಅಲ್ಲಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಲ್ಲಿ ಸೇರಿಸಿ ಮಕ್ಕಳು ಇವರೇ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಅನ್ನ ತಿನ್ಕೊಂಡು ಸರ್ಕಾರಿಯ ಒಂದು ಅಧಿಕಾರಿಯಾಗಿದ್ಕೊಂಡು ಇವರೇ ಈ ಥರ ಪ್ರಚೋದನೆ ಕೊಟ್ಟರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ಎಲ್ಲಿ ಉಳಿಯುತ್ತವೆ? ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಒಂದು ಬದಲಾವಣೆ ಆಗಬೇಕು. ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಇವತ್ತು ಸತ್ತ ಪ್ರಜೆಗಳಾಗಿರೋದು ಬದುಕಿ ಮತ್ತೆ ಒಂದು ಹೊಸ ಒಂದು ಚೈತನ್ಯನ ನಾವು ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು. ಇವತ್ತು ಮಂಡ್ಯದಲ್ಲಿ ಹೋರಾಟಗಳು ನಡೀತಿದೆ. ಇವತ್ತು ಸಂತೋಷ್ ಗೌಡ ಅವರು ಎಲ್ಲೋ ಒಂದು ಕಡೆ ನಮ್ಮದು ಬೆಂಬಲ ಇದೆ. ಇವತ್ತು ಏಕ ಶಿಕ್ಷಣ ಜಾರಿಗೆ ಬರೋದು ಎಲ್ಲೋ ಒಂದು ಕಡೆ ಓವರಾಲ್ ಎಷ್ಟೇ ಹೋರಾಟಗಳು ನಡೆದರೂ ಸರ್ಕಾರ ಇವತ್ತು ಯಾವುದೇ ಕ್ರಮಗಳನ್ನ ಕೈಗೊಳ್ಳುತ್ತಿದೆ. ಇವತ್ತು ಸರ್ಕಾರನ ಎಚ್ಚರಿಸುವಂಥ ಕಾರ್ಯಕ್ರಮಗಳನ್ನ ನೀವೆಲ್ಲ ಇವತ್ತು
ಇಡೀ ರಾಜ್ಯದ 7.5 ಕೋಟಿ ಜನತೆ ಇವತ್ತು ಒಂದು ಶಕ್ತಿಯುತವಾಗಿ ನಿಂತರೆ ಸರ್ಕಾರಿ ಶಾಲೆಗಳು ಉಳಿತವೆ, ಬೆಳಿತವೆ. ಇಂಥ ಭ್ರಷ್ಟ ಒಂದು ವ್ಯವಸ್ಥೆಯ ಒಂದು ರಾಜಕಾರಣಿಗಳಿಂದಲೋ ಇವರ ಒಂದು ವೈಭೋಗದಿಂದನೋ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಎಲ್ಲೋ ಒಂದು ಕಡೆ ನಾನು ಕೈ ಮುಗ್ದು ಬೇಡ್ತೀನಿ ಅಧಿಕಾರಿಗಳಿಗೆ, ನೀವು ಏನು ಭ್ರಷ್ಟ ಒಂದು ಅಧಿಕಾರಿಗಳು ಇವತ್ತು ಒಂದು ಕಡೆ ಲಂಚಾವತಾರ ಆಗಿದೆ. ತಾಲೂಕು ಕಚೇರಿ, ಇನ್ನೊಂದು ಕಚೇರಿಗಳಾದರೆ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿರೋದು ಒಂದು ನೋವಿನ ಸಂಗತಿಗಳೇ. ಎಲ್ಲೋ ಒಂದು ಕಡೆ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ನಿಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ, ಮತ್ತು ಸರ್ಕಾರನ ಈ ಕೂಡಲೇ HLCO CBSE ಮತ್ತು ICSE ಸಿಲೆಬಸ್ನ ನೀವು ಈ ಕೂಡಲೇ ಜಾರಿ ಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ, ಸರ್ಕಾರಿ ಶಾಲೆಗಳನ್ನ ಬೆಳೆಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.